ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ IVF ಸೆಂಟರ್ನ ಸಂತಾನೋತ್ಪತ್ತಿ ತಜ್ಞರಾಗಿರುವಂತಹ ಡಾಕ್ಟರ್ ಸಹನಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸಹನಾ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಪ್ರಿಯಾಂಕಾ ರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮಗೂ ಕೂಡ ವೆಲ್ಕಮ್ ಟು ದಿ ಶೋ. ಪ್ರಿಯಾಂಕಾ ಮ್ಯಾಮ್, IVF ಬಗ್ಗೆ ನಾವು ಆಲ್ರೆಡಿ ತುಂಬಾ ಮಾತಾಡಿದ್ವಿ. ಇನ್ಫ್ಯಾಕ್ಟ್ ಗರ್ಭಗುಡಿ IVF ಸೆಂಟರ್ ಬಗ್ಗೆ ಕೂಡ ತುಂಬಾ ಮಾತಾಡಿದ್ವಿ. ಇವಾಗ ಹೊಸದಾಗಿ ಮಾತಾಡೋದಾದ್ರೆ ಈ IVF, ವಾಟ್ ಈಸ್ IVF PGT ಮ್ಯಾಮ್? ಅದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ. IVF ಅರ್ಥ ಮಾಡಬೇಕು ಅಂದರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಇನ್ ವಿಟ್ರೋ ಫರ್ಟಿಲೈಸೇಷನ್. ಮಾಮೂಲಿಯಾಗಿ ಎಗ್ ಮತ್ತು ಸ್ಪರ್ಮ್ ಮೀಟ್ ಆಗೋದು ನಮ್ಮದು ಗರ್ಭನಾಳದಲ್ಲಿ ಅದು ಮೀಟ್ ಆಗಿ ಎಂಬ್ರಿಯೋ ಫಾರ್ಮ್ ಆಗಿ ಆಮೇಲೆ ಹೋಗಿ ಗರ್ಭಕೋಶಗೆ ಅಟ್ಯಾಚ್ ಆಗಿ ಪ್ರೆಗ್ನೆನ್ಸಿ ಬೆಳೆಯುತ್ತೆ. IVF ಅಲ್ಲಿ ನಾವು ಅದೇ ಇದು ಎಗ್ ಮತ್ತು ಸ್ಪರ್ಮ್ ಮಿಕ್ಸಿಂಗ್ ಪ್ರೊಸೆಸ್ ಹೊರಗಡೆ ಮಾಡ್ತಾಯಿದ್ವಿ. ಪ್ರತಿ ಒಂದು ಮೊಟ್ಟೆಗೆ ಒಂದು ಸ್ಪರ್ಮ್ ಇಂಜೆಕ್ಟ್ ಮಾಡಿ ಎಂಬ್ರಿಯೋ ಫಾರ್ಮ್ ಮಾಡಿ ಅದ್ರ ಮೇಲೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬೋದು. ಅದಕ್ಕೆ ನಾವು PGTA ಅಂತ ಹೇಳ್ತೀವಿ. ಅದರದ್ದು ಅರ್ಥ ಏನಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಅಂದರೆ ನಾವು ಇಂಪ್ಲಾಂಟ್ ಮಾಡೋಕ್ಕಿಂತ ಮುಂಚೆನೇ ಆ ಎಂಬ್ರಿಯೋ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅದ್ರ ಮೇಲೆ ನಾವು ಕಂಡು ಹಿಡಿಬೋದು. ಯಾವುದು ಎಂಬ್ರಿಯೋಸ್ ನಾರ್ಮಲ್ ಇದೆ ಅದೇ ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದರೆ ನಮಗೆ ಏನೋ ಒಳ್ಳೆ ರಿಸಲ್ಟ್ ಸಿಗುತ್ತೆ, ರಾದರ್ ದೆನ್ ಗೋಯಿಂಗ್ ಫಾರ್ ಜನರಲ್ ವಿದೌಟ್ ಟೆಸ್ಟಿಂಗ್ ದ ಎಂಬ್ರಿಯೋಸ್. ಓಕೆ ಸಹನಾ ಮ್ಯಾಮ್, ಈ IVF ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಏನಾದರೂ ಇದೆಯಾ ಅಂತ? ನಿಮ್ಮ ಗರ್ಭಗುಡಿ IVF ಸೆಂಟರ್ನಲ್ಲಿ ಏನಾದರೂ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆಯಾ? ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ IVF ಅಲ್ಲಿ ಈಗ ಹಲವಾರು ಹೊಸ ತಂತ್ರಜ್ಞಾನಗಳಾಗಲಿ ಅಥವಾ ಟೆಕ್ನಾಲಜೀಸ್ ಎಲ್ಲ ಇಂಪ್ರೂವ್ ಆಗಿದೆ. ಈಗ ಮೊದಲನೇದಾಗ ಹೇಳಿದ್ರೆ ಈಗ ಆಲ್ರೆಡಿ ಡಾಕ್ಟರ್ ಪ್ರಿಯಾಂಕಾ ಹೇಳಿರೋ ಹಾಗೆ PGT ಅಂತ ಹೇಳ್ತೀವಿ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಸೊ ಈಗ ಏನಾದ್ರು ಮನೇಲಿ ಏನೋ ಜೆನೆಟಿಕ್ ಫ್ಯಾಮಿಲಿಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಏನಾದ್ರು ಸಂಬಂಧಿಕರಲ್ಲಿ ಮದುವೆ ಆಗಿದ್ರೆ ಸೊ ಆ ಭ್ರೂಣನ ನಾವು ಟೆಸ್ಟ್ ಮಾಡಿಸ್ಬಿಟ್ಟು ಹಾಕೋಬೋದು. ಸೊ ಅವಾಗ ನಮಗೆ 100% ಶ್ಯೂರ್ ಇರುತ್ತೆ ಹುಟ್ಟೋ ಮಗುಲ್ ಏನಾದರೂ ಅಂಗವಿಕಲತೆ ಇರುತ್ತಾ ಇರಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದೇ ಥರ ನೆಕ್ಸ್ಟು ಈರಾ ಅಂತ ಹೇಳ್ತೀವಿ, ಒಂದು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅರೇ ಅಂತ. ಅಂದರೆ ಇವಾಗ ನಾವು ಭ್ರೂಣನ ಹಾಕೋಕ್ಕೆ ಮುಂಚೆ ಆ ಗರ್ಭಕೋಶದ ಲೈನಿಂಗ್ನ ನಾವು ಪ್ರಿಪೇರ್ ಮಾಡಿಕೊಂಡು ಅದನ್ನು ಬಯಾಪ್ಸಿ ಮಾಡಿ ಜೀನ್ಸ್ನ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಯಾವ ಟೈಮಲ್ಲಿ ನಾವು ಎಂಬ್ರಿಯೋನ ಆ ಭ್ರೂಣನ ಕರೆಕ್ಟಾಗಿ ಹಾಕಿದ್ರೆ ಅದು ಹೋಗಿ ಕಚ್ಕೊಳ್ಳುತ್ತೆ. ಸೊ ಕಚ್ಕೊಂಡು ಸಕ್ಸಸ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬೋದು ಈ ಈರಾ ಅನ್ನೋ ಟೆಸ್ಟ್ ಮೂಲಕ. ಆಮೇಲೆ ಅದೇ ರೀತಿ ಒಂದು ಟೈಮ್ ಲ್ಯಾಬ್ಸ್ ಇಮೇಜಿಂಗ್ ಅಂತ ಇರುತ್ತೆ. ಅಂದರೆ ಈಗ ನಾವು ಭ್ರೂಣನ ತಯಾರಿಸ್ಕೊಂಡು ಲ್ಯಾಬಲ್ಲಿ 3 ದಿನ ಅಥವಾ 5 ದಿನದೊಳಗೂ ನಾವು ಲ್ಯಾಬಲ್ಲಿ ಬೆಳೆಸ್ತೀವಿ. ಆ ಥರ ಬೆಳೆಸಿದಾಗ ನಾವು ಈ ಟೈಮ್ ಲ್ಯಾಬ್ಸ್ ಇಮೇಜಿಂಗ್ ಟೆಕ್ನಾಲಜಿ ಮೂಲಕ ಅದರದ್ದು ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ಕೋಬೋದು. ಅದರದ್ದು ಫೋಟೋಸು ವಿಡಿಯೋಸು ಏನು ಮ್ಯಾನಿಪ್ಯುಲೇಟ್ ಮಾಡಿದೆ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಇದೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್. ಆಮೇಲೆ ಈಗ ಹಸ್ಬೆಂಡಲ್ಲಿ ಒಂದು DFI ಅಂತ ಮಾಡ್ಕೋತೀವಿ. ಅಂದರೆ ಇವಾಗ ಏನಾರು ಅವ್ರದ್ದು ಏಜ್ ಜಾಸ್ತಿ ಇದ್ದು ಅಥವಾ ಡಯಾಬಿಟಿಸ್ ಇದ್ದು ಅಥವಾ ಮುಂಚೆ ತುಂಬ ಸಲ IVF ಮಾಡಿಸಿದ್ದಾರೆ, ಫೇಲ್ ಆಗಿದೆ, ಆ ಥರ ಎಲ್ಲ ಇದ್ದಾಗ ಹಸ್ಬೆಂಡ್ದೊಂದು DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ಕೋತೀವಿ. ಸೊ ಅದರಲ್ಲಿ ಏನಾದ್ರು ತೊಂದರೆ ಇದೆ ಅದನ್ನ ನಾವು ಟ್ರೀಟ್ ಮಾಡೋದ್ರಿಂದ ಮತ್ತೆ ಈಗೇನು ಹೆಲ್ಪ್ ಆಗುತ್ತೆ. ಸೊ ಈ ಥರ ಹಲವಾರು ರೀತಿಲಿ ಇನೋವೇಷನ್ಸು ಅಥವಾ ತಂತ್ರಜ್ಞಾನಗಳು ಇದಾಗಿದೆ ಅಂತ ಹೇಳ್ಬೋದು. ಓಕೆ ಪ್ರಿಯಾ ಮ್ಯಾಮ್, ಈಗ ಸಹನಾ ಅವ್ರು ಹೇಳಿದಾಗೆ ಜೆನೆಟಿಕ್ಸ್ ಬಗ್ಗೆ ಅವರು ಹೇಳಿದ್ರು. ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿ ಕಡೆ ನಾವು ತುಂಬಾ ಕೇಳಿರ್ತೀವಿ, ಅಂದ್ರೆ ಸಂಬಂಧಿಕರಲ್ಲೇ ಮದುವೆ ಆದ್ರೂ ಅದಕ್ಕೆ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟಿದೆ, ಹಾಗಾಗಿ ಸಂಬಂಧಿಕರಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಸಂಬಂಧಿಕರಲ್ಲಿ ಅಥವಾ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆದ್ರೆ ಯಾಕೆ ಆ ರೀತಿ ತೊಂದರೆ ಆಗುತ್ತೆ? ಯಾಕೆ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿರ್ತಾರೆ? ಈಗ ರೀಸೆಂಟಾಗಿ ಒಬ್ಬರು ಕಪಲ್ ಬಂದಿದ್ರು, ಅವ್ರ ಮದುವೆ ಆಗಿರೋದು ಅವ್ರ ಸ್ವಂತ ಮಾಮ ಜೊತೆಗೇನೆ. ಸೊ ಹಸ್ಬೆಂಡ್ ಬಂದ್ಬಿಟ್ಟು ಓನ್ ಮೆಟರ್ನಲ್ ಅಂಕಲ್. ಆವಾಗ ನಾವು ಏನು ಮಾಡಿದ್ದೀವಿ, ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತ ರೀತಿ ಒಂದು ಟೆಸ್ಟ್ ಇರುತ್ತೆ. ಅದರಲ್ಲಿ ನಾವು ಪ್ರತಿಯೊಬ್ಬರು ಮನುಷ್ಯದು ಯಾವ ಜೀನ್ಸ್ ಇದೆ, ಏನಾದರೂ ಸಿಮಿಲರ್ ಜೀನ್ಸ್ ಇದೆ, ಯಾಕೆಂದರೆ ಇಬ್ಬರು ಸೇಮ್ ಫ್ಯಾಮ್ಲಿಯಿಂದ ಬಂದಿದ್ದಾರೆ. ಸೊ ಕೆಲವೊಂದು ಜೀನ್ಸ್ ಸೇಮ್ ಇರುತ್ತೆ, ಅದು ಸೇಮ್ ಜೀನ್ಸ್ ಮ್ಯಾಚ್ ಆದಾಗ ಬರ್ತಾ ಇರೋದು ಭ್ರೂಣದಲ್ಲಿ ಇರೋದು ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡತ್ತೆ. ಸೊ ಪ್ರತಿಯೊಂದು ಎಂಬ್ರಿಯೋ ಅಬ್ನಾರ್ಮಲ್ ಬರುತ್ತೆ ಅಂತ ಆಗಿ ಅವ್ರಿಗೆ 4 ಟೈಮ್ಸ್ ಮಿಸ್ಕ್ಯಾರೇಜ್ ಆಗಿತ್ತು. ಸೊ ನಾವು ಇದು ಎಲ್ಲ ಟೆಸ್ಟ್ ಮಾಡಿಕೊಂಡು ಆಮೇಲೆ ಏನು ಮಾಡಿದ್ದೀವಿ, IVF ಮೂಲಕ ಎಂಬ್ರಿಯೋಸ್ ಕ್ರಿಯೇಟ್ ಮಾಡಿಕೊಂಡು ಆ ಭ್ರೂಣದಲ್ಲಿ ಆ ಥರ ಜೀನ್ಸ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ PGTM ಅಂತ ಟೆಸ್ಟ್ ಹೇಳ್ತೀನಿ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಸಿಂಗಲ್. ಅದು ಒಂದು ಜೀನ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅದು ಚೆಕ್ ಮಾಡ್ಕೊಂಡು ಯಾವ ಭ್ರೂಣ ನಾರ್ಮಲ್ ಇದೆ ಅದು ಹಾಕಿದ ಮೇಲೆ ಅವ್ರಿಗೆ ಈಗ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ 3 ಮಂತ್ಸ್ ತನಕ ಕಂಟಿನ್ಯೂ ಆಗ್ತಾ ಇದೆ. ಸೊ PGTM ಅದೇ ಪ್ರಕಾರ PGTSR ಅಂತ ಇರುತ್ತೆ. ಕೆಲವೊಬ್ರಿಗೆ ನಾರ್ಮಲಿ 46 ಅಂತ ಕ್ರೋಮೋಸೋಮ್ ನಂಬರ್ ಎಲ್ಲರಿಗೆ ಇರಬೇಕು. ಈಗ ಹಸ್ಬೆಂಡಿಂದ 23 ಬರುತ್ತೆ, ವೈಫಿಂದ 23, ಎರಡು ಸೇರಿಸಿ ಭ್ರೂಣದಲ್ಲಿ 46 ಆಗಬೇಕು. ಕೆಲವು ಸಲ ಈ ಪ್ರೊಸೆಸ್ಸಲ್ಲಿ ಏನಾದರೂ ವೇರಿಯೇಷನ್ ಆಗಿ 47 ಬಂದ್ಬಿಡತ್ತೆ ಎಂಬ್ರಿಯೋದಲ್ಲಿ ಅಥವಾ 45 ಬಂದ್ಬಿಡತ್ತೆ. ಅದರಿಂದ ಆ ಥರ ಭ್ರೂಣ ನೋಡೋಕ್ಕೆ ನಮಗೆ ಲ್ಯಾಬಲ್ಲಿ
ಇಟ್ ವಿಲ್ ಲುಕ್ ಗುಡ್ ಕ್ವಾಲಿಟಿ ಓನ್ಲಿ. ಬಟ್ ನಾವು ಹಾಕಿದ ಮೇಲೆ ಅಂಥ ಎಲ್ಲ ಪ್ರೆಗ್ನೆನ್ಸೀಸ್ ಆಗಲ್ಲ, ರಿಜೆಕ್ಟ್ ಮಾಡಿಬಿಡತ್ತೆ ಬಾಡಿನ. ಆ ಥರ ನಾವು PGT-M ಅಥವಾ PGT-SR ಅಥವಾ PGT-A ಆ ಥರ ನಾವು ಚೆಕ್ ಮಾಡಿಕೊಂಡು ಯಾವುದು ಎಂಬ್ರಿಯೋಸಲ್ಲಿ 46 ಕ್ರೋಮೋಸೋಮ್ ನಂಬರ್ ಇದೆ ಅದನ್ನ ಚೆಕ್ ಮಾಡ್ಕೊಂಡು ಹಾಕಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ ಮ್ಯಾಮ್, ಇವಾಗ ನೀವು ಹೇಳಿದಾಗ ಈಗ ಸಂಬಂಧಿಕರಲ್ಲೇ ಅಥವಾ ಕ್ಲೋಸ್ ರಿಲೇಟಿವ್ಸಲ್ಲೇ ಮದುವೆ ಆದರೂ ಕೂಡ ಸೊ PGT-M ಅನ್ನುವಂತಹ ಇದರಿಂದ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗೋದನ್ನ ತಡಿಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಸೊ ವಿ ಕ್ಯಾನ್ ಸೆಲೆಕ್ಟ್ ಯಾವುದು ಎಂಬ್ರಿಯೋಸ್ ಚೆನ್ನಾಗಿದೆ, ಯಾವುದರಲ್ಲಿ ಈ ಥರ ಜೆನೆಟಿಕ್ ಡಿಸಾರ್ಡರ್ಸ್ ಇಲ್ಲ, ಆ ಥರ ಎಂಬ್ರಿಯೋಸ್ನ ರಿಜೆಕ್ಟ್ ಮಾಡ್ಕೊಂಡು ಒಳ್ಳೆ ಎಂಬ್ರಿಯೋಸ್ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ ಸಹನಾ ಮ್ಯಾಮ್, ಈ ಒಂದಷ್ಟು ಜನ ಈ ಕರಿಯರ್ ಓರಿಯೆಂಟೆಡ್ ಇರ್ತಾರೆ ಅಥವಾ ಇಲ್ಲ ಇಷ್ಟು ಬೇಗ ಮಕ್ಕಳು ಬೇಡ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಡಿಲೇ ಆಗಿ ಮಕ್ಕಳು ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇಂಟೆನ್ಷನಲಿ ಪ್ರೆಗ್ನೆನ್ಸಿ ಡಿಲೇ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಒಂದಷ್ಟು ಜನ ಅದಕ್ಕೋಸ್ಕರ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸ್ ಮಾಡ್ತಾರೆ ಬೇಗ ಕನ್ಸೀವ್ ಆಗಬಾರ್ದು ಅಂತ. ಒಂದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ಗಳನ್ನ ತೊಗೊಂಡು ಪ್ರೆಗ್ನೆನ್ಸಿ ಡಿಲೇ ಮಾಡೋದು ಸೇಫಾ ಅಥವಾ ಡಿಲೇ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಸೇಫೆಸ್ಟ್ ಆಪ್ಷನ್ ಏನಾದರೂ ಇದೆಯಾ ಮ್ಯಾಮ್? ಇವಾಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಮದುವೆ ಎಲ್ಲ ಬೇಗ ಮಾಡ್ಕೊಳ್ಳೋರು. ಅಂದರೆ ಇವಾಗ ಒಂದು 20-25 ಆಲ್ಮೋಸ್ಟ್ ಎಲ್ಲ ಬೇಗ ಮದುವೆ ಮಾಡಿಕೊಂಡು ಮಕ್ಕಳನ್ನ ಮಾಡ್ಕೋತಾ ಇದ್ರು. ಇವಾಗ ತುಂಬ ಚೆನ್ನಾಗಿ ಕೆರಿಯರ್ ಓರಿಯೆಂಟೆಡ್ ಆ್ಯಸ್ ಯು ಸೆಡ್ ಅದರದ್ದೇ ಮೇಯ್ನಾಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಈಗ ಮೊನ್ನೆ ಲೈಕ್ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು, 32 ಇಯರ್ಸ್, ಅವರು 32 ವರ್ಷ. ಅವ್ರದ್ದು ಪ್ಲ್ಯಾನಿಂಗು ಮದುವೆ ನಾವಿನ್ನೂ ಒಂದು 5 ಇಯರ್ಸ್ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೋತಾ ಇದ್ದೀವಿ, ಏನು ಮಾಡೋದು? ಈಗ ಆಲ್ರೆಡಿ ಗೊತ್ತಿರೋಂಗೆ ಹೆಣ್ಮಕ್ಳದ್ದು ಏಜ್ ಜಾಸ್ತಿ ಆಗ್ತಾ ಇದ್ರೆ ಫರ್ಟಿಲಿಟಿ ರಿಸರ್ವ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಮಕ್ಕಳಾಗೋ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಈಗ ಆಲ್ರೆಡಿ 5 ಇಯರ್ಸ್ ಡಿಲೇ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ನಾವು ಎಗ್ ಫ್ರೀಸಿಂಗ್ ಅನ್ನೋ ಆಪ್ಷನ್ನ ಕೊಟ್ವಿ. ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಈಗ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ನಾವು ಅವ್ರದ್ದು ಎಗ್ನ ಅಂಡರ್ ಮೈಲ್ಡ್ ಅನಸ್ತೇಷಿಯಾ ಎಗ್ನ ಹೊರಗೆ ತೆಗೆದ್ಬಿಟ್ಟು ಫ್ರೀಸ್ ಮಾಡಿ ಹಾಗೆ ಇಟ್ಕೋತೀವಿ. ಸೊ ಅವ್ರು ಯಾವಾಗ ರೆಡಿ ಇದ್ದಾರೆ, ಅವ್ರು ಯಾವಾಗ ಮದುವೆ ಆಗಿ ಓಕೆ ಪ್ರೆಗ್ನೆನ್ಸಿಗೆ ರೆಡಿ ಇದ್ದಾರೆ ಅಂತ ಹೇಳಿದಾಗ ಆ ಎಗ್ನ ನಾವು ಮಾಡಿಬಿಟ್ಟು ಒಂದೊಂದು ಎಗ್ಗೂ ಒಂದೊಂದು ವೀರ್ಯಾಣುನ ಹಾಕಿ ಭ್ರೂಣನ ತಯಾರು ಮಾಡಿಕೊಂಡು ಆವಾಗ ಅವ್ರಿಗೆ ನಾವು ವಾಪಸ್ ಹಾಕ್ಬೋದು ಗರ್ಭಕೋಶಕ್ಕೆ. ಸೊ ಇದು ಒಂದು ಆಪ್ಷನ್ ಅಂತ ಕೊಟ್ವಿ. ನೆಕ್ಸ್ಟ್ ಇನ್ನೊಂದು ಕಪಲ್ ಬಂದಿದ್ರು, ಅವರು 35 ಇಯರ್ಸು ಕಪಲ್, ಅವರು ಮದುವೆ ಆಗಿತ್ತು. ಆದರೆ ಅವ್ರು ಎಗೇನ್ ಸೇಮ್ ಇನ್ನೊಂದು 3-4 ಇಯರ್ಸ್ ಮಕ್ಕಳು ಬೇಡ, ನಾವಿನ್ನೂ ಸ್ವಲ್ಪ ಕೆರಿಯರಲ್ಲಿ ಗ್ರೋತ್ ಆಗಬೇಕು ಆ ಥರ ಎಲ್ಲ ಅಂದ್ಕೊಂಡಿದ್ರು. ಅವ್ರಿಗೆ ನಾವು ಎಂಬ್ರಿಯೋ ಫ್ರೀಸಿಂಗ್ ಅಂತ ಆಪ್ಷನ್ ಕೊಟ್ವಿ. ಇದೇ ಥರ ಈಗ ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಗ್ನ ನಾವು ರಿಟ್ರೀವ್ ಮಾಡಿಬಿಟ್ಟು ಆಲ್ರೆಡಿ ಎಂಬ್ರಿಯೋಸ್ನ ತಯಾರು ಮಾಡ್ಕೊಂಬಿಡೋದು, ಭ್ರೂಣನ ತಯಾರು ಮಾಡಿಕೊಂಡು ನಾವು ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಅವ್ರು ಇವಾಗ ಇನ್ನೊಂದು 2 ಇಯರ್ಸ್ ಬೇಡ 3 ಇಯರ್ಸ್ ಬೇಡ ಅಂತ ಅಂದ್ಕೊಂಡಾಗ ಓಕೆ ಅವ್ರು ಯಾವಾಗ ರೆಡಿ ಇರ್ತಾರೋ ನಾವು ಅವಾಗ ಟ್ರಾನ್ಸ್ಫರ್ನ ಪ್ಲ್ಯಾನ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಫರ್ಟಿಲಿಟಿನ ನಾವು ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇವಾಗ ನಿಮಗೆ ಕ್ವಶನ್ಸ್ ಬರ್ಬೋದು, ಈ ಥರ ಫ್ರೀಸ್ ಮಾಡಿ 3 ವರ್ಷ ಬಿಟ್ಟು ಮತ್ತೆ ಮಾಡಿದ್ರೆ ಏನಾದ್ರು ಅದ್ರಲ್ಲಿ ತೊಂದರೆ ಇರುತ್ತಾ, ಏನಾದ್ರು ಡ್ಯಾಮೇಜ್ ಆಗೋದಿಲ್ವಾ ಎಗ್ಸಲ್ಲಿ ಎಂಬ್ರಿಯೋಸಲ್ಲಿ ಅಂತ ಎಲ್ಲ. ಖಂಡಿತ ಆ ಥರದ್ದೆಲ್ಲ ಏನು ಯೋಚನೆ ಮಾಡೋದು ಬೇಡ. ಈಗ IVF ಲ್ಯಾಬ್ಸ್ ಆಗಲಿ ಎಂಬ್ರಿಯಾಲಜಿಸ್ಟ್ ಆಗಲಿ ಎವ್ರಿಥಿಂಗ್ ಈಸ್ ಅಡ್ವಾನ್ಸ್ಡ್. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನಾವು ಮಾಡಿದಾಗ ಯಾವುದೇ ರೀತಿ ಡ್ಯಾಮೇಜ್ ಆಗಲಿ ಯಾವುದೇ ರೀತಿ ಆಗಲಿ ತೊಂದರೆಗಳು ಕಾಣಿಸ್ಬರ್ತಿಲ್ಲ. ಸೊ ನೀವು ಆ ಥರ ಅಂದ್ಕೊಂಡ್ರೆ ಈಗ ಈ ಥರ ಎಂಬ್ರಿಯೋ ಫ್ರೀಸಿಂಗು ಎಗ್ ಫ್ರೀಸಿಂಗು ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು. ಈ ಥರ ಅಂದರೆ ಏನು ತೊಂದರೆ ಆಗುತ್ತಾ ಅನ್ನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಮ್ಯಾಮ್ ಇವಾಗ ಹೇಳಿದ್ರಿ ಎಗ್ ಮತ್ತು ಎಂಬ್ರಿಯೋ ಫ್ರೀಸಿಂಗ್ ಬಗ್ಗೆ ಹೇಳಿದ್ರಿ, ಬಟ್ ಅದಕ್ಕೆ ಏನಾದ್ರು ಲಿಮಿಟೆಡ್ ಟೈಮ್ ಅಂತ ಇದೆಯಾ, ಅಥವಾ ಎಷ್ಟು ವರ್ಷಗಳ ಕಾಲ ಫ್ರೀಸ್ ಮಾಡ್ಬೋದು, ಅಥವಾ ನಮ್ಗೆ ಇಷ್ಟ ಬಂದಷ್ಟು ವರ್ಷ ಫ್ರೀಸ್ ಮಾಡ್ಬೋದಾ, ಅಥವಾ ಹೇಗೆ ಮ್ಯಾಮ್? ಅದು ಯೂಶ್ವಲಿ IVF ಟ್ರೀಟ್ಮೆಂಟ್ ಯಾವುದೇ ಲಿಮಿಟ್ ತೊಗೊಂಡ್ರೆ ಫೀಮೇಲ್ಸ್ಗೆ ನಾವು ಏಜು 50 ವರ್ಷದವರೆಗೂ ತೊಗೋತೀವಿ, ಜೆಂಟ್ಸ್ಗೆ 55 ಇಯರ್ಸ್ವರೆಗೂ ತೊಗೋತೀವಿ ಮ್ಯಾಕ್ಸಿಮಮ್. ಈಗ ಅದು ಕ್ರಾಸ್ ಆದರೆ ನಾವು IVF ಮೂಲಕ ಅಥವಾ ಅಡ್ವಾನ್ಸ್ಡ್ ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಓಕೆ ಮ್ಯಾಮ್, ಈಗ ಎಂಬ್ರಿಯೋ ಪ್ರಿಸರ್ವೇಷನ್ಸ್ ಬಗ್ಗೆ ಅವ್ರು ಹೇಳಿದ್ರು, ಬಟ್ ಸ್ಟಿಲ್ ಜನರಿಗೆ ಅದೊಂದು ಭಯ ಇದ್ದೇ ಇರುತ್ತೆ. ಹೇಗಪ್ಪ ಈಗ ಓಕೆ ನಾವೇನೋ ಅವ್ರು ಹೇಳಿದ್ರು ನಾವು ಹೋಗಿ ಪ್ರಿಸರ್ವ್ ಮಾಡಿಬಿಡ್ತೀವಿ, ಅದಾದ್ಮೇಲೆ ಮತ್ತೆ ಮಕ್ಳು ಮಾಡ್ಕೊಳ್ಳೋ ಟೈಮಲ್ಲಿ ಏನಾದ್ರು ತೊಂದರೆ ಆಗ್ಬಿಡತ್ತಾ, ಅಥವಾ ನಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತಾ ಅದರಿಂದ, ಅಥವಾ ಹುಟ್ಟೋ ಮಕ್ಳಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ, ಅದರಿಂದ ಏನಾದ್ರು ಸಮಸ್ಯೆಗಳಾಗುತ್ತಾ ಮ್ಯಾಮ್? ಸೊ ಈಗ ಹಲವಾರು ಮಕ್ಕಳು ಹುಟ್ಟಿದ್ದಾರೆ IVF ಮೂಲಕ. ತುಂಬ ಜನಕ್ಕೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಕೊಂಡು ಒಳ್ಳೆ ಎಂಬ್ರಿಯೋಸ್ ಹಾಕಿದ ಮೇಲೆ ಪ್ರೆಗ್ನೆನ್ಸಿ ಆಗಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೆಲ್ದಿ ಬೇಬೀಸ್ನೇ. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದು ರಿಸ್ಕ್ ನಾರ್ಮಲ್ ಪಾಪ್ಯುಲೇಷನಲ್ಲಿ ಎಷ್ಟಿರುತ್ತೆ ಅಷ್ಟೇ IVF ಅಲ್ಲಿನೂ ಇರುತ್ತೆ. ಸೊ ವರಿ ಮಾಡೋದು ಏನು ಪ್ರಾಬ್ಲಮ್ ಆ ಥರ ಟೆನ್ಷನ್ ತಗೊಳ್ಳೋದು ಬೇಡ, ಎಲ್ಲ ಒಳ್ಳೆಯೇ ಆಗತ್ತೆ. ಯಾರಿಗೆ IVF ಬೇಕು ಅವರು ಇದ್ರ ಮೂಲಕ ಹೋದರೆ ಅವ್ರಿಗೆ ಎಲ್ಲ ಒಳ್ಳೆ ರಿಸಲ್ಟ್ ಸಿಗಬಹುದು ಅಂತ ಹೇಳ್ಬೋದು. ಸಹನಾ ಮ್ಯಾಮ್, IVF ಅಲ್ಲಿ ಪರ್ಸನಲೈಸ್ಡ್ ಮೆಡಿಸಿನ್ ಅಪ್ರೋಚ್ ಏನಾದರೂ ಇದೆಯಾ ಮ್ಯಾಮ್? ಯಾವ ರೀತಿ ವರ್ಕ್ ಆಗುತ್ತೆ ಅದು? ಇವಾಗ ನಮ್ಮಲ್ಲಿ ಕಪಲ್ ಬಂದರೆ ನಾವು ಎಲ್ಲ ಕಪಲ್ನೂ ಒಂದೇ ಥರ ಟ್ರೀಟ್ ಅಂತ ಮಾಡೋದಕ್ಕಾಗೋದಿಲ್ಲ. ಇವಾಗ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ತೊಗೋತೀವಿ. ಈಗ ಕಪಲ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಏನಾದರೂ ಫಸ್ಟ್ ಬೇಸಿಕ್ಕಿಂದ ಹೋಗ್ತೀವಿ. ಈಗ ಏನಾದ್ರು ಥೈರಾಯ್ಡ್ ತೊಂದರೆ ಇದೆಯಾ, ಶುಗರ್ಸ್ ಇದೆಯಾ,
ಏನಾದರೂ BP ಇದೆಯಾ, ಆಸ್ಮಾ ಇದೆಯಾ, ಅಥವಾ ಅದಕ್ಕೇನಾದರೂ ಅವ್ರು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರಾ, ಎಲ್ಲ ಕಂಟ್ರೋಲಲ್ಲಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋತೀವಿ. ಇಲ್ಲಾಂದರೆ ಅದನ್ನು ಕಂಟ್ರೋಲ್ ತೊಗೊಳಕ್ಕೆ ಏನಾದ್ರು ಸ್ಪೆಷಲಿಸ್ಟ್ ಅಡ್ವೈಸ್ ಏನಾದರೂ ಬೇಕಾ ಅದನ್ನು ನೋಡ್ಕೋತೀವಿ. ಅದಾದಮೇಲೆ ಫೀಮೇಲ್ದು ಇವಾಗ ಅವ್ರದ್ದು ಏಜ್ ಆಗಿರಲಿ, ಅವ್ರದ್ದು AMH ಅಂತ ಹಾರ್ಮೋನ್ ಲೆವೆಲ್ ಮಾಡ್ಕೋತೀವಿ. ಅದಾದಮೇಲೆ ಅವ್ರದ್ದು ವೆಯ್ಟ್ BMI ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಇದನ್ನೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಯಾವ ಥರ IVF ಪ್ರೋಟೋಕಾಲ್ ಯೂಸ್ ಮಾಡಬೇಕು, ನಾವು ಯಾವ ಥರ ಇಂಜೆಕ್ಷನ್ಸ್ ಯೂಸ್ ಮಾಡಬೇಕು, ಎಷ್ಟು ದಿನ ಇಂಜೆಕ್ಷನ್ಸ್ ಕೊಡಬೇಕು ಅನ್ನೋದನ್ನು ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗತ್ತೆ. ಅಂದರೆ ಈಗ ಎಲ್ಲರಿಗೂ ಒಂದೇ ಥರ ಇಂಜೆಕ್ಷನ್ಸು, ಎಲ್ಲರಿಗೂ ಒಂದೇ ಪ್ರೋಟೋಕಾಲ್ ನಾವು ಮಾಡೋದಿಲ್ಲ. ಸೊ ಪರ್ಟಿಕ್ಯುಲರಾಗಿ ಯಾವ ಪೇಷಂಟ್ಗೆ ಯಾವ ಥರ ಬೇಕು, ಅವ್ರಿಗೆ ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಮಾಡ್ತೀವಿ. ಆಮೇಲೆ ಈಗ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಯಾವ ಥರ ಮೆಡಿಸಿನ್ಸ್ ಬೇಕು ಆ ಥರದನ್ನು ನೋಡಿಕೊಂಡು ಕೊಡ್ತೇವೆ. ಆಮೇಲೆ ಈಗ ಆಲ್ರೆಡಿ ಹೇಳಿದಾಗೆ ಈಗ ಏನಾದ್ರು ತೊಂದರೆ ಇತ್ತು ಅಥವಾ ಕ್ಲೋಸ್ ರಿಲೇಟಿವ್ಸಲ್ಲಿ ಮದುವೆ ಆಗಿದ್ರು, ಫ್ಯಾಮಿಲಿಲಿ ಏನಾದರೂ ಹೆರಿಡಿಟ್ರಿ ಪ್ರಾಬ್ಲಮ್ ಇತ್ತು, ಆ ಥರ ಇದ್ದಾಗ ನಾವು PGT ಅಡ್ವೈಸ್ ಮಾಡಿಬಿಟ್ಟು ಎಂಬ್ರಿಯೋಲಿ ಏನು ತೊಂದರೆ ಇಲ್ಲ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು ಹಾಕ್ತೀವಿ. ಸೊ ದಟ್ ಅವಾಗ 100% ಶ್ಯೂರ್ ಇರ್ತೀವಿ ಹುಟ್ಟೋ ಮಕ್ಕಳಲ್ಲಿ ಏನೋ ಅಂಗವಿಕಲತೆ ಆ ಥರದ್ದೇನು ಇರೋದಿಲ್ಲ ಅಂತ. ಆಮೇಲೆ ಇಲ್ಲ ಈಗ ಒಬ್ಬೊಬ್ಬರಿಗೆ ಈಗ 2-3 ಸಲ IVF ಮಾಡಿಸಿರ್ತಾರೆ, ಅವ್ರಿಗೆ ಫೇಲ್ಯೂರ್ ಆಗಿರುತ್ತೆ, ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂಥ ಪೇಷಂಟ್ಸ್ಗೆ ಈಗೇನು ಈರಾ ಅಂತ ಆಲ್ರೆಡಿ ಹೇಳಿರೋ ಹಾಗೆ ಗರ್ಭಕೋಶದ ಲೈನಿಂಗ್ ಟೆಸ್ಟ್ ಮಾಡಿ ನೋಡ್ಬೋದು. ನಾವು ಯಾವ ಟೈಮಿಂಗಲ್ಲಿ ಎಕ್ಸಾಕ್ಟಾಗಿ ಎಂಬ್ರಿಯೋ ಹಾಕಿದ್ರೆ ಅದು ಕಚ್ಕೊಳ್ಳೋ ಚಾನ್ಸಸ್ಸು, ಇಂಪ್ಲಾಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಅಂತ ನಾವು ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ಆಗಿ ಆ ಒಂದು ಕಪಲ್ಗೆ ಕಂಪ್ಲೀಟ್ ಡೀಟೇಲ್ ಹಿಸ್ಟ್ರಿ, ಎವ್ಯಾಲ್ಯೂಯೇಷನ್, ಎಕ್ಸಾಮಿನೇಷನ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಅಂತ ನಾವು ಮುಂಚೆನೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಾಗ ಸಕ್ಸಸ್ ರೇಟ್ಸು ಜಾಸ್ತಿ ಇರುತ್ತೆ. ಪೇಷಂಟ್ಸ್ಗೂ ಒಂಥರ ಅದು ರಿಲೀಫ್ ಸಿಗುತ್ತೆ ಮತ್ತು ಮುಂದೆ ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಈಗ ಪ್ರಿಯಾಂಕಾ ಮ್ಯಾಮ್, ಅಡ್ವಾನ್ಸ್ಡ್ ಸ್ಪರ್ಮ್ ಸೆಲೆಕ್ಷನ್ ಬಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ ಕಾರ್ಯಕ್ರಮ ಶುರುವಾಗಕ್ಕಿಂತ ಮುಂಚೆ. ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಸೊ ಈಗ ಜನರಲ್ ಆಗಿ ನಾವು ಸ್ಪರ್ಮ್ ಅನಾಲಿಸಿಸ್ ಮಾಡಿದಾಗ ಬರೀ ಅದು ಸಂಖ್ಯೆ ಎಷ್ಟಿದೆ, ಚಾಲನಾ ಶಕ್ತಿ ಎಷ್ಟಿದೆ, ನಾರ್ಮಲ್ ಸ್ಪರ್ಮ್ಸ್ ಇದೆಯಾ ಇಲ್ವಾ ಅಂತ WHO ಕ್ರೈಟೀರಿಯಾ ಪ್ರಕಾರ ಎಲ್ಲ ಚೆಕ್ ಮಾಡ್ತೀವಿ. ಬಟ್ ತುಂಬ ಸರಿ ಕ್ವಾಲಿಟಿ ಇಶ್ಯೂಸ್ ಎಲ್ಲ ಇರುತ್ತೆ ಸ್ಪರ್ಮಲ್ಲಿ. ಸೊ ಸ್ಪರ್ಮಲ್ಲಿ DNA, ಸ್ಪರ್ಮ್ ಕೆಲಸ ಏನಂದರೆ ಮೇಲ್ದು DNA ತೊಗೊಂಡೋಗೋದು ಎಗ್ ಹತ್ರ. ಸೊ ಆ DNA ವೀಕ್ ಇದ್ದರೆ ಬರ್ತಾ ಇರೋದು ಎಂಬ್ರಿಯೋಸ್ ವೀಕ್ ಆಗಿಬಿಡತ್ತೆ. ಸೊ ನಾವು ಈಸಿಯಾಗಿ DFI ಮೂಲಕ ನಾವು ಸ್ಪರ್ಮ್ದು ಕ್ವಾಲಿಟಿ ಹೇಗಿದೆ ಅಂತ ಅನಲೈಸ್ ಮಾಡಬಹುದು. ಮಾಮೂಲಿಯಾಗಿ DFI ಲೆಸ್ ದೆನ್ 15% ಇರಬೇಕು. DFI ಅಂದರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್, ಅಂದರೆ ಎಷ್ಟು DNA ಡ್ಯಾಮೇಜ್ ಇದೆ ಈ ಸ್ಪರ್ಮಲ್ಲಿ. ಆಗಷ್ಟು ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದರೆ ಜಾಸ್ತಿ DNA ಡ್ಯಾಮೇಜ್ ಇದೆ. ಅಂಥ ಸ್ಪರ್ಮ್ಸಲ್ಲಿ ಆಗ್ತಾ ಇರೋದು ಪ್ರೆಗ್ನೆನ್ಸೀಸ್ ಮಿಸ್ಕ್ಯಾರೇಜ್ ಆಗುತ್ತೆ ಅಥವಾ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗಿ ಬೇಗನೆ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗಿಬಿಡತ್ತೆ. ಸೊ ಇದು ಎಲ್ಲ ಸರಿ ಮಾಡಲಿಕ್ಕೆ ನಮ್ಮ ಹತ್ರ ಮೈಕ್ರೋಫ್ಲೂಯಿಡಿಕ್ಸ್ ಅಂತ ಟೆಕ್ನಾಲಜಿ ಬಂದಿದೆ. ಅದರ ಮೂಲಕ ನಾವು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ಸೆಲೆಕ್ಟ್ ಮಾಡ್ಬೋದು. ಆ ಡಿವೈಸ್ ಮೂಲಕ ನಾವು ಕಳಿಸಿದ್ರೆ ನಮಗೆ ಕಡಿಮೆ DFI ಸ್ಪರ್ಮ್ಸ್ ಸಿಗುತ್ತೆ. ಅದೇ ಪ್ರಕಾರ ಮ್ಯಾಕ್ಸ್ ಅಂತ ಒಂದು ಟೆಕ್ನಾಲಜಿ ಇದೆ, ಮ್ಯಾಗ್ನೆಟಿಕ್ ಸಾರ್ಟಿಂಗ್. ಸೊ ಅದ್ರ ಮೂಲಕ ನಾವು ಡ್ಯಾಮೇಜ್ ಆಗಿರೋದು ಸ್ಪರ್ಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಸ್ಪರ್ಮ್ಸ್ ಫಿಲ್ಟರ್ ಮಾಡಿ ತಗೋಬೋದು. ಆ ಥರ ಸ್ಪರ್ಮ್ಸ್ ನಾವು IVFಗೆ ಅಥವಾ IUIಗೆ ಯೂಸ್ ಮಾಡಿದ್ರೆ ನಮಗೆ ಬೆಟರ್ ಎಂಬ್ರಿಯೋ ಆ್ಯಂಡ್ ಬೆಟರ್ ರಿಸಲ್ಟ್ ಸಿಗೋಕ್ಕೆ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ರಿಸಲ್ಟ್ ಇಂಪ್ರೂವ್ ಮಾಡಲಿಕ್ಕೆ ಇದು 2 ಟೆಕ್ನಾಲಜೀಸ್ ತುಂಬ ನಮಗೆ ವರದಾನ ಥರ ಬಂದಿದೆ. ಅದೇ ಪ್ರಕಾರ ಕೆಲವೊಬ್ರಿಗೆ ಇದ್ರ ಮೂಲಕನೂ ಆಗಲ್ಲ ಸರಿ. ಅಂದರೆ ತೀರಾ ಡ್ಯಾಮೇಜ್ ಇದ್ದರೆ 40%, 50% DFI ಆ ಥರ ಇತ್ತು ಅಂದರೆ ನಾವು ಡೈರೆಕ್ಟಾಗಿ ಟೆಸ್ಟಿಸಿಂದನೇ ಸ್ಪರ್ಮ್ಸ್ ರಿಮೂವ್ ಮಾಡಿ ಅದು ಯೂಸ್ ಮಾಡಿದರೆ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಓಕೆ ಸಹನಾ ಮ್ಯಾಮ್, ಆಗಲೇ ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ಆ್ಯಕ್ಚುಲಿ ಎಗ್ ಫ್ರೀಸಿಂಗ್ ಅನ್ನೋದನ್ನ ಕೇಳೋದಕ್ಕೆ ಶುರು ಮಾಡಿದ್ದು, ಇವಾಗ ಅದ್ರ ಬಗ್ಗೆ ನಾಲೆಜ್ ಬರ್ತಾ ಇದೆ ಹೆಣ್ಮಕ್ಳು ಕೂಡ. ಬಟ್ ಎಗ್ ಫ್ರೀಸಿಂಗ್ ಮಾಡೋದಕ್ಕೆ ಬೆಸ್ಟ್ ಏಜ್ ಯಾವುದು? ಅಂದರೆ ಯಾವಾಗ ಬೇಕಾದರೂ ಮಾಡ್ಬೋದು. ಇವಾಗ ಒಂದಷ್ಟು ಜನ ಏನೋ 35 ವರ್ಷ ಆಗಿರುತ್ತೆ ಅಥವಾ 40 ವರ್ಷ ಆದಮೇಲೆ ಕೇಳಿರ್ತಾರೆ ಆ ಬಗ್ಗೆ, ನಾನು ಇವಾಗ ಹೋಗಾಗಾದ್ರೆ ಎಗ್ ಫ್ರೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಬೆಸ್ಟ್ ಏಜ್ ಯಾವುದು ಎಗ್ ಫ್ರೀಸಿಂಗ್ ಮಾಡೋದಕ್ಕೆ? ಈಗ ಬೆಸ್ಟ್ ಏಜ್ ಅಂತ ಬಂದಾಗ ಯೂಶ್ಲಿ ಲೆಸ್ ದ್ಯಾನ್ 30 ಅಥವಾ ಬೆಸ್ಟ್ ಅಂದರೆ ಲೆಸ್ ದ್ಯಾನ್ 35 ಇಯರ್ಸು ನಾವು ಫ್ರೀಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಹೇಳ್ರಂಗೆ ಯೂಶ್ಲಿ ಏಜ್ ಅಡ್ವಾನ್ಸ್ ಆದಷ್ಟು ಫರ್ಟಿಲಿಟಿ ರಿಸರ್ವ್ ಅಥವಾ ನಾವು ಮಕ್ಕಳಾಗೋ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಆಫ್ಟರ್ 35 ಆ್ಯಂಡ್ 37 ಲೈಕ್ ಸಡನ್ ಡಿಕ್ಲೈನ್ ಇರುತ್ತೆ ಫರ್ಟಿಲಿಟಿ ರಿಸರ್ವಲ್ಲಿ. ಸೊ ಅದನ್ನು ಇಟ್ಕೊಂಡು ಮತ್ತು ಪೇಷಂಟ್ಸ್ದು ಸ್ವಲ್ಪ ಇಂಡಿವಿಜುವಲ್ ಹಾರ್ಮೋನಲ್ ಲೆವೆಲ್ಸು ನಾವು ಕೌಂಟ್ ಎಲ್ಲ ನೋಡ್ಕೊಂಡು ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ ನೋಡ್ಕೋತೀವಿ. ಸೊ ಅದನ್ನೆಲ್ಲ ನೋಡಿಕೊಂಡು ಇದು ಮಾಡಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 35 ಇಯರ್ಸ್ ಫ್ರೀಸ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ ಎಗ್ ಫ್ರೀಸ್. ಪ್ರಿಯಾಂಕಾ ಮ್ಯಾಮ್, ಈ ಥೈರಾಯ್ಡ್ ಅಥವಾ PCOD ಸಮಸ್ಯೆಗಳಿರುತ್ತೆ, ಸೊ ಅಂಥವ್ರು ಕೂಡ ಎಗ್ ಫ್ರೀಸಿಂಗ್ ಮಾಡಿಸ್ಬೋದಾ ಅಥವಾ ಅದಕ್ಕೇನಾದರೂ ಆಪ್ಷನ್ಸ್ ಇದೆಯಾ? ಖಂಡಿತ. ಎಲ್ಲ ಪೇಷಂಟ್ಸ್ ಯಾರ್ದು ಏಜ್ ಕಡಿಮೆ ಇದೆ ಅಥವಾ ರಿಕ್ವೈರ್ಮೆಂಟ್ ಇದೆ ನಾವು ಫ್ರೀಸ್ ಮಾಡ್ಬೋದು. ಬಟ್ ಫಸ್ಟ್ ನಾವು ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡಿ ನೋಡಬೇಕು ಅವ್ರದ್ದು ಎಗ್ ರಿಸರ್ವ್ ಹೇಗಿದೆ. ಅದು ನಾವು AMH ಅಂದರೆ
ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ ಅಂದ್ಬಿಟ್ಟು ಒಂದು ಟೆಸ್ಟ್ ಇದೆ. ಅದರ ಮೂಲಕ ನಾವು ನೋಡಬಹುದು ಎಗ್ ಕೌಂಟ್ ಎಷ್ಟಿದೆ. ಯೂಶ್ವಲಿ ಅದು 2ಕ್ಕಿಂತ ಜಾಸ್ತಿ ಇರಬೇಕು ವ್ಯಾಲ್ಯೂ. ಆವಾಗ ನಾವು ಅನ್ಬೋದು ಓಕೆ ಎಗ್ ಕೌಂಟ್ ಎಲ್ಲ ಚೆನ್ನಾಗಿದೆ. ಅದೇ ಪ್ರಕಾರ FSH LH ಹಾರ್ಮೋನ್ಸ್, ಥೈರಾಯ್ಡ್ ಎಲ್ಲ ಕಂಟ್ರೋಲಲ್ಲಿ ಇರಬೇಕು, ಇಲ್ಲಾಂದರೆ ನಮಗೆ ಒಳ್ಳೆ ಕ್ವಾಲಿಟಿ ಎಗ್ ಸಿಗಲ್ಲ. ಅಕಸ್ಮಾತ್ ಅದು ವೇರಿಯೇಷನ್ ಇದ್ದರೆ ನಾವು ಅದನ್ನ ಸರಿ ಮಾಡ್ಕೊಂಡು ಅದಾದಮೇಲೆ ಎಗ್ ಫ್ರೀಸಿಂಗ್ ಮಾಡ್ಬೋದು. ಹಾಗೆ ಶುಗರ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡಿದರೆ ನಮಗೆ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಗ್ ಸಿಗುತ್ತೆ. ಆ್ಯಂಡ್ ಸ್ಕ್ಯಾನಿಂಗ್ ಮೂಲಕ ನಾವು ಎಗ್ ಕೌಂಟ್ಸ್ ಎಲ್ಲ ಚೆಕ್ ಮಾಡ್ಬೋದು. ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ಸ್ ಅಂತ ಪೀರಿಯಡ್ ಆಗಿ 2nd ಅಥವಾ 3rd ಡೇಗೆ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅದನ್ನ ನೋಡ್ಬೋದು. ಸೊ ಎಲ್ಲ ಫೇವರಲ್ಲಿ ಇದ್ದರೆ ನಾವು ಈಸಿಯಾಗಿ ಎಗ್ನ ಫ್ರೀಸ್ ಮಾಡಬಹುದು IVF ಮೂಲಕ. ಓಕೆ ಸಹನಾ ಮ್ಯಾಮ್, ನಾವೀಗ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಏನೇನೆಲ್ಲ ಆಪ್ಷನ್ಸ್ಗಳಿದೆ, ಏನೇನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅಂತ. ಬಟ್ IVF ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಅಥವಾ ಕನ್ಸೀವ್ ಆಗೋದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟನ್ನು ತೊಗೊಳ್ಬೇಕಾದ್ರೆ ಕೇವಲ ಟ್ರೀಟ್ಮೆಂಟ್ ಒಂದನ್ನೇ ಫೋಕಸ್ ಮಾಡಬೇಕಾ, ಅದಾದ ನಂತರ ನಮ್ಮ ಲೈಫ್ ಸ್ಟೈಲಲ್ಲಿ ದಿನನಿತ್ಯ ಅಥವಾ ದಿನಚರಿಯಲ್ಲಿ ಏನಾದ್ರು ಬದಲಾವಣೆಗಳು ಅಥವಾ ಫುಡ್ ಹ್ಯಾಬಿಟ್ಸಲ್ಲಿ ಡಯಟಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೊಳ್ಬೇಕಾ, ಹೇಗೆ ಮ್ಯಾಮ್? ಇಲ್ಲ, ಖಂಡಿತ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಕಪಲ್ ಬಂದರು, ಅವ್ರದ್ದು BMI ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಈಗ ಒಬೇಸಿದ್ದಾರೆ, ಹೆಂಡ್ತಿನೂ ಒಬೇಸಿದ್ದಾರೆ, ಹಸ್ಬೆಂಡು ಒಬೇಸಿದ್ದಾರೆ ಅಂತ ಹೇಳಿದಾಗ ನಾವು ಫಸ್ಟ್ ಅವ್ರಿಗೆ ಲೈಫ್ ಸ್ಟೈಲ್ ಇಂಟರ್ವೆನ್ಷನ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನೇ ಅಡ್ವೈಸ್ ಮಾಡೋದು. ಅಂತ ಹೇಳಿದ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ಫಸ್ಟ್ ಡಯಟ್ ಮಾಡಿಫಿಕೇಷನ್ ಹೇಳ್ತೀವಿ. ಆಮೇಲೆ ಯೋಗ ಥೆರಪಿ, ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಆಮೇಲೆ ಯೂಶ್ವಲಿ ಈ ಥರ ದಪ್ಪ ಇರೋರು ಅಥವಾ BMI ಜಾಸ್ತಿ ಇರೋರಿಗೆ ಒಂಥರ ಸ್ಟ್ರೆಸ್ ಲೆವೆಲ್ಸು ಒಂಥರ ಇದಿರುತ್ತೆ ಅವ್ರಿಗೆ. ಸೊ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮೂಲಕ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಏನು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಅವ್ರ ಹತ್ರ ಕರೆಕ್ಟಾಗಿ ಡಿಸ್ಕಸ್ ಮಾಡ್ತೀವಿ. ಸೊ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ಅನ್ನೋದೆಲ್ಲ ರಿಲೀವ್ ಆಗಿಬಿಟ್ಟು ಸೊ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಖಂಡಿತ ಬೆಟರ್ ಔಟ್ಕಮ್ ಇರುತ್ತೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರಿಯಾಂಕಾ ಮ್ಯಾಮ್, ನೀವಾಗಲೇ ಹೇಳಬೇಕಾದ್ರೆ ಹೇಳ್ತಾ ಇದ್ರಿ ಎಗ್ ಕೌಂಟ್ ಅಥವಾ ಸ್ಪರ್ಮ್ ಕೌಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಎಗ್ ಕೌಂಟ್ ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಅದನ್ನ ನ್ಯಾಚುರಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಥವಾ ಟ್ರೀಟ್ಮೆಂಟ್ ಒಂದೇ ಆಪ್ಷನ್ ಅದಕ್ಕೆ? ಈಗ ನಮ್ಮದು ಎಲ್ಲ ಫೋಕಸ್ ಹೋಲಿಸ್ಟಿಕ್ ಮೆಡಿಸಿನ್ ಕಡೆ ಇದೆ. ಬರೀ ನಾವು ಅಲೋಪೆಥಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ವರ್ಕೌಟ್ ಆಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮದು ಈಗ ಆಯುರ್ವೇದ ಜೊತೆ ಟೈಅಪ್ ಇದೆ, ನಮ್ಮಲ್ಲೇ ಡಯಟಿಷಿಯನ್ಸ್ ಇದ್ದಾರೆ, ಯೋಗ ಥೆರಪಿಸ್ಟ್ ಇದ್ದಾರೆ. ಸೊ ನಾವು ಎಲ್ಲ ಓವರ್ ಆಲ್ ಪೇಷಂಟ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಸ್ಟ್ರೆಸ್ ಇಶ್ಯೂಸ್ ಇದ್ದರೆ ಅದರಿಂದ ಆಗ್ತಾಯಿಲ್ಲ ಅಂದರೆ ನಾವು ಕೌನ್ಸಿಲರ್ ಜೊತೆ ಅವ್ರದ್ದು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡಿಸ್ತೀವಿ. ಹಾಗೆ ಅವ್ರಿಗೆ ಡಯಟ್ ಅಡ್ವೈಸ್ ಕೊಡಿಸ್ತೀವಿ. ಡಯಟ್ ಮತ್ತು ಎಕ್ಸಸೈಸ್ ಮಾಡಿದ್ರೆ ಕೂಡ ತುಂಬ ಜನಕ್ಕೆ ಅದರಿಂದ ಲಾಭ ಸಿಕ್ಕಿದೆ. ಅದೇ ಪ್ರಕಾರ ಯೋಗ, ಪ್ರಾಣಾಯಾಮ ಆ್ಯಂಡ್ ಕೆಲವೊಬ್ಬರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕೂಡ ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಅದರದ್ದು ಎಫೆಕ್ಟ್ಸ್ ಇನ್ನೂ ಭಾಳ ಆಗಿಬಿಡತ್ತೆ, ಇನ್ನೂ ಒಳ್ಳೆ ರಿಸಲ್ಟ್ ಸಿಗತ್ತೆ. ಸೊ ಎಲ್ಲ ಇಂಪಾರ್ಟೆಂಟ್ ಇದೆ, ಒಂದೇ ಅಂತ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮದು ಟಾಪಿಕ್ ಇವತ್ತೇನೆಂದರೆ ಮಾಡರ್ನ್ ಟೆಕ್ನಾಲಜಿ. ಸೊ IVF ಅಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ನಮ್ಮದು ಲೈಫ್ ಸ್ಟೈಲಲ್ಲಿ ಹಾಗೆ ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ಅಷ್ಟೊಂದು ಡಿವೈಸಸ್ ಎಲ್ಲ ನಮ್ಮ ಅಕ್ಕಪಕ್ಕ ಎಲ್ಲ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್ ಎಲ್ಲ ಪ್ರಕಾರ ಡಿವೈಸ್, ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಅದು ಎಕ್ಸ್ಪೋಜರ್ ನಾವು ಕಡಿಮೆ ಮಾಡಬೇಕು. ಇದು ಸ್ಟ್ರೆಸ್ಸಿಂದ ಮತ್ತು ಯಾವಾಗಲೂ ಕೂತ್ಕೊಂಡು ಟಿ ವಿ ನೋಡೋದು, ಅದು ಸೋಷಿಯಲ್ ಮೀಡಿಯಾ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು, ಪಿಯರ್ಸಲ್ಲಿ ಏನಾಗ್ತಾ ಇದೆ, ಅವರು ಹಾಲಿಡೇ ಹೋಗ್ತಾ ಇದ್ದಾರೆ ನಾವು ಹೋಗಬೇಕು, ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಪ್ರೆಷರ್ಸ್ ಬಂದುಬಿಟ್ಟಿದೆ. ಸೊ ಅದನ್ನು ನಾವು ಮಾಡರ್ನ್ ಟೆಕ್ನಾಲಜಿದು ನಮ್ಮ ಲೈಫ್ ಮೇಲೆ ಎಷ್ಟು ಎಫೆಕ್ಟ್ ಇದೆ ಅದು ಕಂಟ್ರೋಲ್ ಮಾಡಬೇಕು. ಜೊತೆಗೆ ನಮ್ಮದು ಟ್ರೀಟ್ಮೆಂಟಲ್ಲಿ ಮಾಡರ್ನ್ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆ ಅದು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ನಮಗೆ ಗುಡ್ ರಿಸಲ್ಟ್ಸ್ ಸಿಗ್ಬೋದು. ಓಕೆ ಸಹನಾ ಮ್ಯಾಮ್, ಇತ್ತೀಚೆಗೆ ನಾವು ಕೇಳೋದು ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಮಕ್ಕಳಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಹೆಣ್ಮಕ್ಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಸ್ಮೋಕ್ ಮಾಡೋದ್ರಿಂದ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಜಾಸ್ತಿ ಆಗುತ್ತಾ ಮ್ಯಾಮ್? ಹೌದು, ಖಂಡಿತ. ಈಗ ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ, ಈಗ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಈಗ ಟೊಬ್ಯಾಕೋ ಅಂತ ಏನು ಹೇಳ್ತಿದ್ದೀವಿ, ಅದು ಖಂಡಿತ ಸ್ಪರ್ಮ್ ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ. ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಮೊಟಿಲಿಟಿ ಆಗಿರ್ಬೋದು. ಸೊ ಈ ಥರದನ್ನೆಲ್ಲನೂ ಎಫೆಕ್ಟ್ ಮಾಡಿದಾಗ ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಮತ್ತು ಫೀಮೇಲಲ್ಲೂ ಈಕ್ವಲಿ ಈಗ ಸ್ಮೋಕಿಂಗ್ ಖಂಡಿತ ಇಟ್ ಈಸ್ ನಾಟ್ ಅಡ್ವೈಸಬಲ್ ಅಟ್ ಆಲ್. ಸೊ ಸ್ಮೋಕಿಂಗಿಂದ ಎಗ್ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈಗ ಯಾವುದೇ ಕಪಲ್ IVF ಟ್ರೀಟ್ಮೆಂಟು ಅಥವಾ ಏನೇ ಟ್ರೀಟ್ಮೆಂಟ್ಗೂ ಫಸ್ಟ್ ಬಂದಾಗ ನಾವು ಹ್ಯಾಬಿಟ್ಸ್ ಅಂತ ಕೇಳ್ಕೊತೀವಿ. ಈ ಥರ ಹ್ಯಾಬಿಟ್ಸ್ ಇದ್ದರೆ ನಮ್ಮದು ಫಸ್ಟ್ ಸ್ಟೆಪ್ಪು ಹ್ಯಾಬಿಟ್ಸ್ನ ಸ್ಟಾಪ್ ಮಾಡಿ ಅದನ್ನು
ಸ್ಟಾಪ್ ಮಾಡಿದ್ರೇ ಫರ್ದರ್ ಪ್ರೊಸೀಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಅಡ್ವೈಸ್ ಮಾಡೋದು. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿ ಹ್ಯಾಬಿಟ್ಸ್ ನಿಲ್ ಮಾಡಿಕೊಂಡು ಅವರು ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಶುರು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಪ್ರಿಯಾಂಕಾ ಮ್ಯಾಮ್, ದಂಪತಿಗಳು ಮಕ್ಕಳು ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್. ಆಲ್ರೆಡಿ ಆ ಸ್ಟ್ರೆಸ್ ತೊಗೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೆ ಅಥವಾ ಗೊತ್ತಾರೆ ಸೊಸೈಟಿಲಿ ಏನು ಹೇಳ್ತಾರೆ ಅನ್ನುವಂತಹ ಸ್ಟ್ರೆಸ್ ಅಂತೂ ಮೆಂಟಲಿ ತೊಗೊಂಡಿರ್ತಾರೆ. ಸೊ ಆ ಥರ ದಂಪತಿಗಳು, ಮೆಂಟಲಿ ಸ್ಟ್ರೆಸ್ಸಲ್ಲಿ ಇದ್ದಂತಹ ದಂಪತಿಗಳು ನಿಮ್ಮ ಗರ್ಭಗುಡಿ IVF ಸೆಂಟರ್ಗೆ ಬಂದಾಗ ನೀವು ಹೇಗೆ ಅವರಿಗೆ ಹೆಲ್ಪ್ ಮಾಡ್ತೀರಾ ಮಮ್ಮಿ? ಅವ್ರ ಫಸ್ಟ್ ವಿಸಿಟಿಂದ ಬಂದಾಗಲೇ ನಾವು ತುಂಬ ಎಂಪಥೆಟಿಕ್ ವೇಯಲ್ಲಿ, ಅಂದರೆ ಅವ್ರದ್ದು ಪ್ರಾಬ್ಲಮ್ಸ್ ಏನಂತ ಅರ್ಥ ಮಾಡಿಕೊಂಡೇ ಮಾತಾಡೋದು. ಸೊ ನಮ್ಮದು ಎಲ್ಲ ಸ್ಟಾಫ್ಸ್ ಹಾಗೆ ಟ್ರೈನ್ ಆಗಿದ್ದಾರೆ. ಡೀಟೇಲಾಗಿ ಹಿಸ್ಟ್ರಿ ತಗೊಳ್ತಾರೆ. ಅವ್ರವ್ರದ್ದು ಏನು ಇಶ್ಯೂಸ್ ಇದೆ, ಮೆಡಿಕಲ್ ಇಶ್ಯೂಸ್ ಜೊತೆಗೆ ಸೋಷಲ್ ಇಶ್ಯೂಸ್ ಏನಿದೆ, ನಾವು ಅದ್ರ ಮೂಲಕ ಏನಾದರೂ ಹೆಲ್ಪ್ ಮಾಡ್ಬೋದು. ಏನಾದರೂ ಸೈಕ್ಯಾಟ್ರಿಕ್ ಕೌನ್ಸ್ಲಿಂಗ್ ಬೇಕು ಅಥವಾ ಜನರಲ್ ಕೌನ್ಸ್ಲಿಂಗ್ ಬೇಕು, ಅದು ಎಲ್ಲ ಎಸ್ ಮಾಡಿಕೊಂಡೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಈಗ ರೀಸೆಂಟಾಗಿ ಒಬ್ಬರು ಕಪಲ್ ಬಂದಿದ್ದರು. ಆ ವೈಫು ಬರೀ ನೈಟ್ ಡ್ಯೂಟಿ ಮಾಡ್ತಾಯಿದ್ರು. ಹಸ್ಬೆಂಡ್ಗೇನೋ ಟೈಮ್ ಸಿಗ್ತಾ ಇರಲಿಲ್ಲ. ತುಂಬ ಪ್ರೆಷರೈಸಿಂಗ್ IT ಜಾಬ್ ಇತ್ತು. ಸೊ ನಾವೆಲ್ಲ ಕೌನ್ಸಿಲಿಂಗ್ ಮಾಡಿದ ಮೇಲೆ ಅವ್ರದ್ದು ಪ್ರಾಬ್ಲಮ್ ಅರ್ಥ ಆಯಿತು. ನಾವು ಟ್ರೀಟ್ಮೆಂಟ್ ಕೊಟ್ವಿ, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಸೊ ನಾವು ಸ್ವಲ್ಪ ಎಂಫಸೈಸ್ ಮಾಡಿದ್ದೀನಿ, ನಿಮ್ಮ ಶಿಫ್ಟ್ ಚೇಂಜ್ ಮಾಡಿ ನೋಡಿ. ಅವ್ರು ಸ್ವಲ್ಪ ಎಫರ್ಟ್ ಮಾಡಿಕೊಂಡು ಅವ್ರು ಶಿಫ್ಟ್ ಚೇಂಜ್ ಮಾಡಿಸಿದ್ರು. ಶಿಫ್ಟ್ ಚೇಂಜ್ ಮಾಡಿದ ತಕ್ಷಣ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಯಿತು. ಸೊ ಅಂಥ ಎಫೆಕ್ಟ್ ನಮ್ಮ ಲೈಫ್ ಸ್ಟೈಲ್ದು ನಮ್ಮ ಬಾಡಿ ಮೇಲೆ ಬೀಳ್ತಾ ಇರುತ್ತೆ. ನಮಗೆ ಅದರದ್ದು ಎಫೆಕ್ಟ್ ಏನಂತ ಗೊತ್ತಾಗಲ್ಲ. ಸೊ ಇದು ಎಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾವು ಅದನ್ನ ಫೋಕಸ್ ಮಾಡಲೇಬೇಕು. ಆವಾಗಲೇ ನಮಗೆ ಟ್ರೀಟ್ಮೆಂಟ್ಗೆ ಸಕ್ಸಸ್ ಸಿಗುತ್ತೆ. ಓಕೆ ಸಹನಾ ಮ್ಯಾಮ್, ಇನ್ನೊಂದು ಮೇಜರ್ ಡೌಟ್ ಜನರಿಗೆ ಇರೋದೇನಪ್ಪ ಅಂದರೆ, ಈಗ ಮೊದಲನೇ ಸಲ ನಾನು ಕನ್ಸೀವ್ ಆಗ್ತಿಲ್ಲ, ಸರಿ ಆಯಿತು, IVFಗೆ ಹೋಗ್ತೀನಿ, IVF ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗ್ತೀನಿ, ಓಕೆ ನಾನು ಎಗ್ ಫ್ರೀಸ್ ಮಾಡಿಸ್ತೀನಿ, ಕನ್ಸೀವ್ ಆಗ್ತೀನಿ. ಬಟ್ ಸೆಕೆಂಡ್ ಟೈಮ್ ನ್ಯಾಚುರಲಾಗಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಸೆಕೆಂಡ್ ಟೈಮ್ ಮತ್ತೆ ಮಗು ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೆ IVF ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತಾ? ಆ ಥರ ಏನು ಖಂಡಿತ ಇಲ್ಲ. ಈಗ ಫಸ್ಟ್ ಟೈಮ್ ಅವರು ಟ್ರೈ ಮಾಡಿದ್ರು, ಕನ್ಸೀವ್ ಆಗಲಿಲ್ಲ, IVF ಟ್ರೀಟ್ಮೆಂಟ್ ತೊಗೊಂಡ್ರು, ಸೊ ಅದ್ರ ಮೂಲಕ ಕನ್ಸೀವ್ ಆದರು. ಸೊ ನೆಕ್ಸ್ಟ್ ಟೈಮು ಅವ್ರು ನ್ಯಾಚುರಲಿ ಕನ್ಸೀವ್ ಆಗೋದಿಲ್ಲ ಅಂತ ಆ ಥರ ಖಂಡಿತ ಏನೂ ಇರೋದಿಲ್ಲ. ಈಗ ಒಂದ್ಸಲಿ ಕನ್ಸೀವ್ ಆದಮೇಲೆ ಯೂಶ್ವಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಆ ಗರ್ಭಕೋಶದ ಒಂಥರ ಕೆಪಾಸಿಟಿ ಆಗಲಿ ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಬಟ್ ಮೇಯ್ನಾಗಿ ಏನು ತೊಂದರೆ ಇದೆ ಅವರಲ್ಲಿ ಅನ್ನೋದನ್ನು ಫಸ್ಟು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬರ್ತಾರೆ ಅವರು, ನಾವು ಕೇಳ್ಬೋದು, ಈಗ ಫಸ್ಟಲ್ಲಿ IVF ಇಂದ ಮಗು ಆಯಿತು, ಇವಾಗ ನಾವು ನ್ಯಾಚುರಲಿ ಟ್ರೈ ಮಾಡ್ಬೋದಾ ಅಂತ. ಸೊ ಆ ಥರ ಕೇಳಿದಾಗ ನಾವೇನೇನು ಮಾಡ್ತೀವಿ, ಫಸ್ಟ್ ಕಂಪ್ಲೀಟ್ ಎವ್ಯಾಲ್ಯೂಯೇಟ್ ಮಾಡ್ಕೋತೀವಿ. ಹಸ್ಬೆಂಡ್ ಫ್ಯಾಕ್ಟರ್ಸ್, ಇವಾಗ ವೀರ್ಯಾಣು ಪರೀಕ್ಷೆ ಮಾಡ್ಕೋತೀವಿ, ಆಮೇಲೆ ವೈಫಲ್ಲಿ ಏನೇನು ಹಾರ್ಮೋನ್ ಟೆಸ್ಟ್ ಬೇಕು ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೋತೀವಿ, ಅವ್ರದ್ದು ಮೊಟ್ಟೆ ಬರೋ ಶಕ್ತಿ ಹೇಗಿದೆ, ಆಮೇಲೆ AFC ಅಂತ ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ನೋಡ್ಕೋತೀವಿ. ಸೊ ಅದೆಲ್ಲ ಚೆನ್ನಾಗಿದ್ದು ಏನೂ ತೊಂದರೆ ಇಲ್ಲ ಆ ಥರ ಹೇಳಿದ್ರೆ, ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆಯಾ ನೋಡ್ಕೋತೀವಿ. ಸೊ ಎಲ್ಲನೂ ಚೆನ್ನಾಗಿದ್ದು ಆ ಥರ ಇದ್ದರೆ ನಾವು ನ್ಯಾಚುರಲಿ ಅಥವಾ ಸಿಂಪಲ್ ಪ್ರೊಸೀಜರ್ಸ್ ಲೈಕ್ IUI ಸಜೆಸ್ಟ್ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತ ಇಲ್ಲ. ಬಟ್ ಆ ಥರನೂ ಇಲ್ಲ, ಏನಾದ್ರು ಮೇಜರ್ ತೊಂದರೆ ಕಾಣಿಸ್ತಿದೆ ಆ ಥರ ಹೇಳಿದ್ರೆ ನಾವು ಮತ್ತೆ ಇನ್ನೊಂದ್ಸಲಿ IVFಗೆ ಅಡ್ವೈಸ್ ಮಾಡ್ತೀವಿ. ಎಲ್ಲ ಚೆನ್ನಾಗಿದ್ರೆ ಖಂಡಿತ ನ್ಯಾಚುರಲಿ ಅಥವಾ ಸಿಂಪಲ್ ಪ್ರೊಸೀಜರ್ಸ್ ಕೂಡ ಟ್ರೈ ಮಾಡಿ ನೋಡ್ಬೋದು. ಓಕೆ ಪ್ರಿಯಾಂಕಾ ಮ್ಯಾಮ್, ಗರ್ಭಗುಡಿ IVF ಸೆಂಟರ್ ಏನಂದರೆ ಜನರಿಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹಲವಾರು ಕ್ಯಾಂಪ್ಗಳನ್ನು ನೀವು ಆರ್ಗನೈಸ್ ಮಾಡ್ತೀರಾ. ಸೊ ಸದ್ಯಕ್ಕೆ ಎಲ್ಲೆಲ್ಲಿ ಆರ್ಗನೈಸ್ ಮಾಡ್ತಿದ್ದೀರಾ ಮ್ಯಾಮ್ ಕ್ಯಾಂಪ್? ಆ್ಯಕ್ಚುಲಿ ನಮ್ದು ತುಂಬ ಕ್ಯಾಂಪ್ಸ್ ಎಲ್ಲ ನಡೀತಾ ಇದೆ. ಜನರಲ್ ಆಗಿ ಹೇಳಬೇಕು ಅಂದರೆ ಹನುಮನ್ ನಗರ್ ಕಡೆಯಿಂದ TC ಪಾಳ್ಯ ಅಲ್ಲಿ ಕ್ಯಾಂಪ್ ಇದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಅಮ್ಮ ಹಾಸ್ಪಿಟಲ್ ಆನೇಕಲ್ಲಲ್ಲಿ ಕ್ಯಾಂಪ್ ನಡೀತಾ ಇರುತ್ತೆ. ಅದೇ ಪ್ರಕಾರ ಎಲ್ಲ ಬ್ರಾಂಚಸ್ದು ಸುಮಾರು ಕ್ಯಾಂಪ್ಸ್ ಎಲ್ಲ ನಡೀತಾ ಇದೆ. ಇನ್ನು ಸಹನಾ ಮ್ಯಾಮ್, 1 ಲಕ್ಷ ರಿಯಾಯಿತಿ IVF ಟ್ರೀಟ್ಮೆಂಟ್ ಮೇಲೆ ಅನ್ನುವಂಥ ಒಂದು ಹೊಸ ಆಫರನ್ನು ಕೊಟ್ಟಿದ್ರೆ ಗರ್ಭಗುಡಿ IVF ಸೆಂಟರ್ ಕಡೆಯಿಂದ. ಯಾರಿಗೆ ಎಲ್ಲಿವರೆಗೂ ಈ ಆಫರ್ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡೋದಾದ್ರೆ? ಹೌದು, ಇವಾಗ ಏಪ್ರಿಲ್ ಎಂಡ್ವರೆಗೂ ಅಂತ ಹೇಳ್ತಿದ್ವಿ. ಏಪ್ರಿಲ್ 30th ಈಗ IVF ಟ್ರೀಟ್ಮೆಂಟ್ಸ್ಗೆ ಬರೋ ಕಪಲ್ಸ್ಗೆ ನಾವು 1 ಲಕ್ಷ ಡಿಸ್ಕೌಂಟು, 1 ಲಕ್ಷ ರಿಯಾಯಿತಿ ಇರುತ್ತೆ ಅಂತ ಹೇಳಿದ್ವಿ. ಸೊ ಏಪ್ರಿಲ್ 30th ಇರುತ್ತೆ ಆ ಆಫರ್. ಎಸ್ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಮಕ್ಕಳಾಗದಿರುವಂತಹ ಸಮಸ್ಯೆಗಳಿದ್ದಲ್ಲಿ ಅಥವಾ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ IVF ಸೆಂಟರ್ನ ವಿಸಿಟ್ ಮಾಡಿ ನೀವು ಕೂಡ ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಾದರೆ ಗರ್ಭಗುಡಿ IVF ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಗರ್ಭಗುಡಿ IVF ಸೆಂಟರ್ ಹನುಮಂತನಗರ್, ಜಯನಗರ್, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ, ಕಲ್ಯಾಣ ನಗರ್, ನಾಗರ್ಬಾವಿ, ನ್ಯೂ BL ರೋಡ್ ಹಾಗೂ ಯಲಹಂಕದಲ್ಲಿದೆ. ನಾನು ಫೋನ್ ನಂಬರನ್ನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 9071234005. ಇದಾಗಿತ್ತು ಹೊತ್ತಿನ ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.